Very good morning, dear students. Today I will be discussing a poem titled Barter. The poem is written by Sara Teasdale. Sara Teasdale is an American poet. She was born in St. Louis, Missouri. Let me read the poem. Barter, Sara Teasdale. Life has loveliness to sell, all beautiful and splendid things. Blue waves whitened on a cliff, soaring fire that sways and sings, and children's faces looking up, holding wonder like a cup. Life has loveliness to sell, music like a curve of gold, scent of pine trees in the rain, eyes that love you, arms that hold, and for your spirit's still delight, holy thoughts that start the night. Spend, spend all you have for loveliness, buy it and never count the cost. For one white singing hour of peace, count many a year of strife well lost. And for a breath of ecstasy, give all you have been or could be. As I said earlier, Sara Teasdale, the poet of the poem, was born on 8 August 1884 in St. Louis, Missouri. Her full name is Sara Trevor Teasdale. Her first volume of verse is a poem. Volume of verse is also known as collection of poems, is Sonnets to Deuce and Other Poems. It was published in 1907. Her significant works are Helen of Troy and Other Poems, Rivers to the Sea, Flame and Shadow, Dark of the Moon, and Stars Tonight. She died on 29 January 1933. Her final volume of poems is Strange Victory, appeared posthumously in 1933. The final collection of poems, Strange Victory, was appeared after her death in 1933. Posthumously means after death. ಮರಣಾನಂತರ ಮರಣೋತ್ತರ ಅಂತ ಹೇಳ್ತೀವಲ್ವ, ಆ ಅರ್ಥ ಆ ಪದಕ್ಕೆ ಇದೆ. The title of the poem is Barter. What do we mean by barter? Barter ಅಂದ್ರೆ ಏನು? Before the invention of money as a token or a medium of exchange, ಹಣವನ್ನು ನಾವು ನಮ್ಮ ಎಲ್ಲ ವ್ಯವಹಾರಗಳಿಗೆ ಮಾಧ್ಯಮವಾಗಿ ಬಳಸ್ಕೊಳ್ಳೋದಕ್ಕಿಂತ ಮುಂಚೆ, ಇಫ್ ಯು ವಾಂಟ್ ಟು ಬೈ ಸಮಥಿಂಗ್ ವಿ ವಿಲ್ ಪೇ ಮನಿ ಆ್ಯಂಡ್ ಬೈ ದೆಮ್. ಬಿಫೋರ್ ದಟ್, ಬಿಫೋರ್ ದ ಇನ್ವೆನ್ಷನ್ ಆಫ್ ಮನಿ ಆಸ್ ಅ exchange, a medium of exchange, we used to do one thing that is known as barter. ಈ ಹಣವನ್ನು ನಾವು ನಮ್ಮ ಎಲ್ಲ ವ್ಯವಹಾರಗಳ ಮಾಧ್ಯಮವಾಗಿ ಬಳಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಪದ್ಧತಿಯನ್ನು ಯೂಸ್ ಮಾಡ್ತಾ ಇದ್ವಿ, ಅಳವಡಿಸ್ಕೊಂಡಿದ್ವಿ. ವಿ ಯೂಸ್ ಟು ಫಾಲೋ ದಟ್ ಸಿಸ್ಟಮ್ ದಟ್ ಈಸ್ ನೌನ್ ಆಸ್ ಬಾರ್ಟರ್. ಬಾರ್ಟರ್ ಅಂದರೆ ಏನು? ಬಾರ್ಟರ್ ಈಸ್ ಅ ಮೋಡ್ ಆಫ್ ಎಕ್ಸ್ಚೇಂಜ್. ಬಾರ್ಟರ್ ಅಂದರೆ ಏನು ಅಂದರೆ, ನಾವು ಇಫ್ ವಿ ವಾಂಟ್ ಟು ಬೈ ಸಮಥಿಂಗ್, ವಿ ವಿಲ್ ಎಕ್ಸ್ಚೇಂಜ್ ದಟ್ ವಿತ್ ಅದರ್ ಥಿಂಗ್ಸ್ ಆಫ್ ದ ಅದರ್ ಪೀಪಲ್. ಅಂದರೆ ನನ್ನ ಹತ್ರ ತುಂಬ ಮಾವಿನ ಹಣ್ಣಿದೆ, ಬಟ್ ನನಗೆ ಬಾಳೆಹಣ್ಣು ಬೇಕು ಅಥವಾ ಇನ್ಯಾವುದೋ ವಸ್ತುಗಳು ಬೇಕು. ದ ಥಿಂಗ್ಸ್ ವಿಚ್ ಆರ್ ನೆಸೆಸರಿ ಫಾರ್ ಮೀ, ಐ ಕ್ಯಾನ್ ಎಕ್ಸ್ಚೇಂಜ್ ದೋಸ್ ಥಿಂಗ್ಸ್ ವಿತ್ ಮ್ಯಾಂಗೋಸ್. ನನ್ನ ಮಾವಿನ ಹಣ್ಣುಗಳ ಜೊತೆ ಬೇರೆ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಬೇರೆ ಯಾವ ಯಾವ ನೆಸೆಸರಿ ಗೂಡ್ಸ್ ಬೇರೆಯವ್ರ ಹತ್ರ ಇದೆ, ಅವ್ರ ಹತ್ರದಿಂದ ಈ ಮಾವಿನ ಹಣ್ಣುಗಳನ್ನ, ಅವರಿಗೆ ಮಾವಿನ ಹಣ್ಣುಗಳು ಬೇಕು ಅಂದರೆ ಈ ಮಾವಿನ ಹಣ್ಣುಗಳನ್ನ ಕೊಟ್ಟು ನನಗೆ ಬೇಕಾಗಿರೋ ವಸ್ತುಗಳನ್ನ ಪಡಿಬೋದಾಗಿತ್ತು. ದಟ್ ಕೈಂಡ್ ಆಫ್ ಸಿಸ್ಟಮ್ ಈಸ್ ನಾನ್ ಆಸ್ ಬಾರ್ಟರ್. ವಾಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ದಟ್ ಸಿಸ್ಟಮ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ದ ಪೊಯಮ್? ಏನಿರ್ಬೋದು ಹಾಗಾದರೆ ಅಂಥ ಒಂದು ಅದಲು ಬದಲು ಮಾಡ್ಕೊಳ್ತಾ ಇದ್ದಂತಹ ಪದ್ಧತಿಗೂ ಇಲ್ಲಿ ನಮ್ಮ ಪದ್ಯಕ್ಕೂ ಯಾವ ಸಂಬಂಧ ಇರ್ಬೋದು? ಲೆಟ್ಸ್ ಎಕ್ಸ್ಪ್ಲೋರ್ ದ ಕನೆಕ್ಷನ್ ಆರ್ ದ link between the barter, the word barter or the system barter and the poem.
The poem opens with an expression that says life has loveliness to sell. ಒಂದು ಎಕ್ಸ್ಪ್ರೆಷನ್ನ, ಒಂದು ಎಕ್ಸ್ಪೀರಿಯನ್ಸ್ನ, ಒಂದು ಸ್ಟೇಟ್ಮೆಂಟ್ನ ಕವಿತ್ರಿಯಲ್ಲಿ ಕೊಡ್ತಾ ಇದ್ದಾರೆ. ಏನು ಸ್ಟೇಟ್ಮೆಂಟ್? ಲೈಫ್ ಹ್ಯಾಸ್ ಲವ್ಲಿನೆಸ್ ಟು ಸೆಲ್. ಎಸ್, as I said earlier, the word barter says an exchange, mode of exchange. If you want to continue our business or everyday life, we can exchange the things we have with the things others have. ನಮ್ಮ ನಮ್ಮ ಹತ್ರ ಏನೇನು ವಸ್ತುಗಳಿದೆ ಅದರಿಂದ ಅವುಗಳನ್ನ ಕೊಟ್ಬಿಟ್ಟು ಬೇರೆಯವರಿಂದ ನನಗೆ ಬೇಕಾಗಿರುವಂತಹ, ನನಗೆ ಅವಶ್ಯಕವಾಗಿರುವಂಥ ವಸ್ತುಗಳನ್ನ ತಗೊಳ್ತಾ ಇದ್ನಲ್ವಾ, ಹಾಗೆ ಇಲ್ಲೇನು ಹೇಳ್ತಿದ್ದಾರೆ? ಲೈಫ್, ದಿಸ್ ಲೈಫ್ ಹ್ಯಾಸ್ ಲವ್ಲಿನೆಸ್ ಟು ಸೆಲ್. ಹಾಗಾದರೆ ಈ ಜೀವನ, ದ ಲೈಫ್ ವಿ ಹ್ಯಾವ್ ಇನ್ ಅವರ್ ಹ್ಯಾಂಡ್ಸ್ ಹ್ಯಾಸ್ ಸಮಥಿಂಗ್ ಟು ಸೆಲ್. ಏನಿದೆ ಜೀವನದ ಹತ್ರ ಮಾರೋದಿಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡೋದಿಕ್ಕೆ ಅಂದರೆ ಲವ್ಲಿನೆಸ್. ತುಂಬ ಸುಂದರವಾಗಿರೋ ವಿಷಯಗಳು ತುಂಬ ಇದೆ, ಹಲವಾರು ವಿಷಯಗಳಿದೆ. ಆ ಎಲ್ಲ ಸುಂದರವಾಗಿರೋ ವಿಷಯಗಳನ್ನ ಜೀವನ ಏನು ಮಾಡ್ತಾ ಇದೆ? ಹ್ಯಾಸ್ ವಾಂಟ್ಸ್ ಟು ಸೆಲ್. ಲೈಫ್ ವಾಂಟ್ಸ್ ಟು ಸೆಲ್ ಸಮಥಿಂಗ್, ದೋಸ್ ಆರ್ ವೆರಿ ಲವ್ಲಿ. ಜೀವನದ ಹತ್ರ ತುಂಬ ವಿಷಯಗಳಿದೆ, ಹಲವಾರು ಸುಂದರವಾದ ವಿಷಯಗಳಿದೆ. ಅದನ್ನ ಏನು ಮಾಡಬೇಕು ಅಂತ ಅಂದ್ಕೊಂಡಿದೆ? ಜೀವನ ಮಾರಬೇಕು ಅಂತ ಅಂದ್ಕೊಂಡಿದೆ. ಆಲ್ ಬ್ಯೂಟಿಫುಲ್ ಆ್ಯಂಡ್ ಸ್ಪ್ಲೆಂಡಿಡ್ ಥಿಂಗ್ಸ್. ಎಂತಹ ವಸ್ತುಗಳಿದೆ ಜೀವನದ ಹತ್ರ? ವೆರಿ ಬ್ಯೂಟಿಫುಲ್ ಆ್ಯಂಡ್ ಸ್ಪ್ಲೆಂಡಿಡ್ ಥಿಂಗ್ಸ್. ತುಂಬ ಸುಂದರವಾಗಿರುವಂತಹ, ಮನಮೋಹಕವಾಗಿರುವಂಥ ವಸ್ತುಗಳು ಅದರ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ಬ್ಲೂ ವೇವ್ಸ್ whitened on a cliff. Look at the way the poet expresses the splendid and beautiful things life has to sell. ಎಂಥ ವಿಷಯಗಳನ್ನ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದೆ ಅನ್ನೋದನ್ನು ಈಗ ವಿ ಕ್ಯಾನ್ ಲುಕ್ ಅಟ್ ದ ಫಾಲೋಯಿಂಗ್ lines of the poem as a list of things life wants to sell. ಹೇಗೆ ನೋಡ್ಬೋದು ಅಂದರೆ, there is a list mentioning the items or the things life wants to sell. ಹೇಗೆ ನೋಡ್ತಾ ಇದ್ದೀವಿ ಅಂದರೆ ಒಂದು ಲಿಸ್ಟ್ ಇದೆ. ಯಾವುದರ ಲಿಸ್ಟ್? the loveliness, splendid, beautiful things of life which life wants to sell. ಜೀವನದ ಹತ್ರ ತುಂಬ ಸುಂದರವಾಗಿರೋ ವಿಷಯಗಳಿದೆ. ಆ ವಿಷಯಗಳನ್ನ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದೆ? ಜೀವನ ಮಾರಬೇಕು ಅಂತ ಅಂದ್ಕೊಳ್ತಾ ಇದೆ. ದ ವೆರಿ ಫಸ್ಟ್ ಥಿಂಗ್ ದ ಪೊಯೆಟ್ ಸೇಸ್ ದಟ್ ಈಸ್ ಬ್ಲೂ ವೇವ್ಸ್ whitened on a cliff. Look at the picture. Blue waves. ಬ್ಲೂ ವೇವ್ಸ್ ಅಂದರೆ ಸಮುದ್ರದ ಅಲೆಗಳು ಏನಾಗುತ್ತೆ? ಬ್ಲೂ ವೇವ್ಸ್ whitened on a cliff. The blue waves, if they go against a cliff ಅಂದರೆ ಸಮುದ್ರದಲ್ಲಿ ನಿಂತಿರುತ್ತಲ್ವ ಬಂಡೆ ಕಲ್ಲುಗಳು, ಆ ಬಂಡೆ ಕಲ್ಲುಗಳಿಗೆ ನಾವೇನು ಹೇಳ್ತೇವೆ? ಕ್ಲಿಫ್ ಅಂತ ಕರಿತೇವೆ. ಆ ಕ್ಲಿಫ್, ಇಫ್ ದ ವೇವ್ಸ್ ಮೂವ್ಸ್ ಆ್ಯಂಡ್ ಗೋಸ್ ಅಗೇನ್ಸ್ಟ್ ದ ಕ್ಲಿಫ್, ಆ ಕ್ಲಿಫ್ಗೆ ಹೋಗಿ ಅದಕ್ಕೆ ಬಡಿದಾಗ, ಬಂಡೆ ಕಲ್ಲುಗಳಿಗೆ ಬಡಿದಾಗ ಏನಾಗುತ್ತೆ? whitened on a cliff. Look at the picture. You can see the wave which was blue, when it goes against the cliff, ಬಂಡೆಗೆ ಹೊಡೆದು ಹೀಗೆ ಮೇಲೆ ಚಿಮ್ಮಿದಾಗ ಏನಾಗುತ್ತೆ? ಬಿಳಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಲೈಫ್ ಹ್ಯಾಸ್ ದಿಸ್ ಕೈಂಡ್ ಆಫ್ ವೆರಿ ಸ್ಪ್ಲೆಂಡಿಡ್ ಥಿಂಗ್ಸ್ ಟು ಸೆಲ್ ಅಂತ ಹೇಳ್ತಿದ್ದಾರೆ. ಇಂಥ ಮನಮೋಹಕವಾಗಿರೋ ಅಂಥ ವಿಷಯಗಳು ಜೀವನದ ಹತ್ರ ಇದೆ. ಮತ್ತೇನು ಹೇಳ್ತಾರೆ? ಸೋರಿಂಗ್ ಫೈರ್, ದ ಫೈರ್ ವಿಚ್ ಸೋರ್ಸ್, ಹೇಗೆ ಮೇಲೆ ಮೇಲೆ ಚಿಮ್ಮಿ ಬರುವಂತಹ ಫೈರ್. ಲುಕ್ ಅಟ್ ದ ವೇ, ದ ಪಾಸಿಟಿವ್ ವೇ ಆಫ್ ಲುಕಿಂಗ್ ಅಟ್ ಫೈರ್. ವೆನೆವರ್ ವಿ ಥಿಂಕ್ ಆಫ್, ವೆನೆವರ್ ವಿ ಇಮ್ಯಾಜಿನ್ ಅ ಫೈರ್, ವಿ ಫೀಲ್ ಏನಂತ ಅಂದ್ಕೊಳ್ತೇವೆ? ಭಯಾನಕವಾಗಿ ಅಥವಾ ಭಯ ಹುಟ್ಟಿಸೋ ರೀತಿ ಬೆಂಕಿಯನ್ನು ನಾವು ಕಲ್ಪಿಸ್ಕೋಬಹುದೇನೋ. ಬಟ್ ಹಿಯರ್ ದ ಪೊಯೆಟ್ looks at fire very beautifully, very positively. ಹೇಗೆ ಒಂದು ಬೆಂಕಿಯನ್ನು ನೋಡ್ತಿದ್ದಾರೆ ನಮ್ಮ ಕವಿತ್ರಿ ಅಂದರೆ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ. ಇವನ್ ದಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಪಾರ್ಟ್ ಆಫ್ ಲೈಫ್ ಅಂತ.
ಸೋರಿಂಗ್ ಫೈರ್ ಏನು ಮಾಡುತ್ತೆ? ಸ್ವೇಸ್ ಅಂಡ್ ಸಿಂಗ್ಸ್. ಲುಕ್ ಎಟ್ ದ ಫ್ಲೇಮ್ ಆಫ್ ದಟ್ ಫೈರ್. ಆ ಫ್ಲೇಮ್ಸ್ ಇದೆ ಅಲ್ವಾ, ಮೇಲೆ ಬರ್ತಾ ಇದೆ ಅಲ್ವಾ, ಆ ಫ್ಲೇಮ್ಸ್ನ ನೋಡಿ ಪಿಕ್ಚರಲ್ಲಿ. ಯು ಕ್ಯಾನ್ ಅಸ್ಯೂಮ್ ಹೌ ದ ಫೈರ್ ಸ್ವೇಸ್ ಆ್ಯಂಡ್ ಸ್ವಿಂಗ್ಸ್. ಎಷ್ಟು ಚಂದವಾಗಿ ಅದು ಅಲ್ಲಾಡತ್ತೆ, ಹಾಗೆ ಹಾಡತ್ತೆ ಅಂದರೆ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ನೋಡಿರ್ಬೋದು ಅಥವಾ ನೋಡಿದ್ರೆ, ಇಫ್ ಯು ಎಕ್ಸಾಮಿನ್ ವೆರಿ ಕೇರ್ಫುಲಿ, ಫೈರ್ ಹ್ಯಾಸ್ ಇಟ್ಸ್ ಓನ್ ಮೆಲೋಡಿ, ಇಟ್ಸ್ ಓನ್ ನಾಯ್ಸ್ ಅಥವಾ ವಾಯ್ಸ್ ಅಂತ ಹೇಳ್ಬೋದು. ಚಿಟಪಟ ಚಿಟಪಟ ಅಂದ್ಕೊಂಡು ಹೀಗೆ ಬೆಂಕಿ ತನ್ನ ಫ್ಲೇಮ್ಸ್ನ ಹೊರಗೆ ದಬ್ಬುತ್ತೆ ಅಲ್ವಾ, ಹೊರಗೆ ಬರುತ್ತೆ ಅಲ್ವಾ ಫ್ಲೇಮ್ಸ್, ಅದನ್ನು ಹೇಳ್ತಾ ಇದ್ದಾರೆ. ಮತ್ತೇನು? ಚಿಲ್ಡ್ರನ್ ಫೇಸಸ್ ಲುಕಿಂಗ್ ಅಪ್ holding wonder like a cup. Look at the face of the children in this picture. ಈ ಪಿಕ್ಚರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಮುಖವನ್ನು ನೀವು ನೋಡಿದ್ರೆ, ವಾಟ್ ದೇ ಹ್ಯಾವ್? ವಂಡರ್ನೆಸ್, ಇನ್ನೋಸೆನ್ಸ್. ಅವ್ರ ಮುಖವನ್ನು ನೋಡಿದಾಗ ಅವ್ರ ಮುಖದಲ್ಲಿ ನಮಗೇನು ಕಾಣುತ್ತೆ? ಮುಗ್ಧತೆ, ಒಂದು ಅದ್ಭುತವಾಗಿರುವಂತಹ ಮುಗ್ಧತೆ. ಎಂತಹ ಮುಗ್ಧತೆ ಅಂದರೆ, ಪ್ರಪಂಚದಲ್ಲಿ ಎಲ್ಲದೂ ಚೆನ್ನಾಗಿದೆ ಅನ್ನುವಷ್ಟು, ಎಲ್ಲದೂ ಚೆನ್ನಾಗಿದೆ ಅಂತ ನೋಡುವಷ್ಟು ಮುಗ್ಧತೆ ಅವ್ರ ಮುಖದಲ್ಲಿ ಕಾಣುತ್ತೆ. ದ ಲೈನ್ ಚಿಲ್ಡ್ರನ್ಸ್ ಫೇಸಸ್ ಲುಕಿಂಗ್ ಅಪ್ holding wonder like a cup. These two lines tells us that if you want to look at, if you want to experience the beautiful and splendid life, splendid things life has, ಜೀವನ ತುಂಬ ಸುಂದರವಾಗಿರೋ ವಸ್ತುಗಳನ್ನ, ಸುಂದರವಾಗಿರುವ ಮನಮೋಹಕವಾಗಿರೋ ಎಲ್ಲ ದೃಶ್ಯಗಳನ್ನ ಅಥವಾ ಥಿಂಗ್ಸ್ ಅಂತ ಹೇಳೋದಾದರೆ ವಸ್ತುಗಳನ್ನ ಇಟ್ಕೊಂಡಿದೆ, ತನ್ನ ಹತ್ರ ಇದೆ ಅಂತ ಏನು ಕವಿತ್ರಿ ಹೇಳ್ತಿದ್ದಾರೆ, ಅದನ್ನು ನೀವು ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಬ್ಯೂಟಿಫುಲ್ ಆ್ಯಂಡ್ ಸ್ಪ್ಲೆಂಡಿಡ್ ಥಿಂಗ್ಸ್ ಲೈಫ್ ಹ್ಯಾಸ್, you need innocence, you need that very pure, very impure innocence of children in order to experience those beautiful and splendid things anta heltidare. At the same time, simultaneously the poet telling that ಜೊತೆಯಲ್ಲಿ ಅಂದರೆ ಜೀವನದ ಇದೆಲ್ಲವನ್ನು ನೀವು ಅನುಭವಿಸಬೇಕು, ನಿಮಗೆ ಅರ್ಥ ಆಗಬೇಕು ಅಂದರೆ ಮಕ್ಕಳಿಗಿರುವಂಥ ಮುಗ್ಧತೆ ಇರಬೇಕು ಅನ್ನೋದ್ರ ಜೊತೆಗೆ, ಅನದರ್ ವೆರಿ ಸ್ಪ್ಲೆಂಡಿಡ್ ಬ್ಯೂಟಿಫುಲ್ ಥಿಂಗ್ ಈಸ್ ಚಿಲ್ಡ್ರನ್ಸ್ ಫೇಸ್ ವಿಚ್ ಹೋಲ್ಡ್ಸ್ ಅಪ್ ಲೈಕ್ ವಂಡರ್ ಕಪ್. ಅವ್ರ ಮುಖಗಳನ್ನ ನೋಡಿದಾಗ ಅವ್ರ ಮುಖದಲ್ಲಿರುವ ಆ ಆಶ್ಚರ್ಯ, ಆ ಮುಗ್ಧತೆ ಕೂಡ ನಮ್ಮ ಜೀವನದ ಒಂದು ಸ್ಪ್ಲೆಂಡಿಡ್ ಥಿಂಗ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಏನು ಹೇಳ್ತಿದ್ದಾರೆ ಮ್ಯೂಸಿಕ್ ಬಗ್ಗೆ? Music like a curve of gold. Look at the picture. We have a curve. ಒಂದು ರೇಖೆ ಇದೆ. ಆ ರೇಖೆಯಲ್ಲಿ ಏನು ತೋರಿಸ್ತಾ ಇದ್ದೀನಿ? ಸಿಂಬಲ್ ಆಫ್ ಮ್ಯೂಸಿಕ್. ಈಗ ನಾವು ಹೇಗೆ ಸರಿ ಗಮ ಪದ ನಿಸ ಅಂತ ನಮ್ಮ ಕರ್ನಾಟಿಕ್ ಮ್ಯೂಸಿಕಲ್ಲಿ ಹೇಳ್ತೇವೆ, ಹಾಗೆ ವೆಸ್ಟರ್ನ್ ಮ್ಯೂಸಿಕಲ್ಲಿ ಅವರು ಸ್ಕೇಲ್ ಅಂತ ಹೇಳ್ತಾರೆ. ಆ ಸ್ಕೇಲ್ಗಳಲ್ಲಿ ಬರುವ ಕೆಲವೊಂದು ಸಿಂಬಲ್ಸ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಜಸ್ಟ್ ಲುಕ್ ಅಟ್, ಇಫ್ ಯು ವಾಂಟ್ ಟು ರೆಪ್ರೆಸೆಂಟ್ ಮ್ಯೂಸಿಕ್ ಗ್ರಾಫಿಕಲಿ, ಸಂಗೀತ ಅನ್ನೋದನ್ನು ನಾವು ಗ್ರಾಫಿಕಲಿ ಪಿಕ್ಚರ್ ಮೂಲಕ ತೋರಿಸ್ಬೇಕು ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ವಿ ಯೂಸ್ ದಿಸ್ ಕರ್ವ್. ಈ ಕರ್ವ್ನ ಯೂಸ್ ಮಾಡ್ತೇವೆ. ಕರ್ವ್ ಆಫ್ ಗೋಲ್ಡ್. ದ ಮೆಲೋಡಿ, ದ ಮ್ಯೂಸಿಕ್ ವಿ ಹ್ಯಾವ್ ಇನ್ ನೇಚರ್ is just like very precious curve of gold, precious metal. ಎಲ್ಲ ಮೆಟಲ್ಗಳಲ್ಲಿ ತುಂಬ ಕಾಸ್ಟ್ಲಿ, ತುಂಬ ಪ್ರೀಷಿಯಸ್ ಅಂತ ಏನು ಹೇಳ್ತೇವೆ ಅಂತ ಒಂದು ಕರ್ವ್ ಆಫ್ ಗೋಲ್ಡ್ಗೆ ಅವರು ಸಂಗೀತವನ್ನು ಹೋಲಿಸ್ತಾ ಇದ್ದಾರೆ. ಲುಕ್ ಅಟ್ ದ ಸಿಮಿಲಾರಿಟೀಸ್ ವಿ ಕ್ಯಾನ್ ಫೈಂಡ್ ಬಿಟ್ವೀನ್ ದ ಕರ್ವ್ ಆಫ್ ಮ್ಯೂಸಿಕ್ ಆ್ಯಂಡ್ ದ ಕರ್ವ್ ಆಫ್ ಗೋಲ್ಡ್. ದಟ್ಸ್ ವೈ ದ poet in the poem or the speaker in the poem telling us that music is like a curve of gold. ಆ ರೀತಿ ಒಂದು ಬಂಗಾರದ ರೇಖೆ ಥರ ಸಂಗೀತ ಇದೆ. The music we have in nature is just like
ಕರ್ವ್ ಆಫ್ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶಿ ಟೆಲ್ಸ್ ಅಸ್ scent of pine trees in the rain. Scent, fragrance. Just remember, if it is possible to remember or recall beginning of the rainy days, ಮಳೆಯ ಪ್ರಾರಂಭದ ದಿನಗಳನ್ನ ನಿಮಗೆ ಕಲ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆದರೆ ಪ್ಲೀಸ್ ರೀಕಾಲ್ ದ್ಯಾಟ್. ಏನು ನೆನಪಾಗುತ್ತೆ? ಆಸ್ ಸೂನ್ ಆಸ್ ರೈನ್ ಫಾಲ್ಸ್ ಫ್ರಮ್ ದ ಸ್ಕೈ ಆ್ಯಂಡ್ ರೀಚಸ್ ದ ಗ್ರೌಂಡ್, ವಿ ಸ್ಟಾರ್ಟ್ ಟು ಸ್ಮೆಲ್ ಅ ಫ್ರಾಗ್ರೆನ್ಸ್ ಅಲ್ವಾ? ಏನೋ ಒಂದು ಸ್ಮೆಲ್ನ, ಏನೋ ಒಂದು ಅದ್ಭುತವಾದ ಸುವಾಸನೆಯನ್ನು ನಾವು ವಿ ಎಕ್ಸ್ಪೀರಿಯನ್ಸ್ ಇಟ್, ನಾವು ಅನುಭವಿಸ್ತೇವೆ ಅಲ್ವಾ? ಆ ಒಂದು ಫ್ರಾಗ್ರೆನ್ಸ್ ಯಾವುದ್ರದ್ದು ಹೇಳ್ತಿದ್ದಾರೆ? ಸೆಂಟ್ ಆಫ್ ಪೈನ್ ಟ್ರೀಸ್ ಇನ್ ದ ರೇನ್. ಆ ಪೈನ್ ಟ್ರೀಸ್ಗೆ ನ್ಯಾಚುರಲ್ ಫ್ರಾಗ್ರೆನ್ಸ್ ಇರುತ್ತೆ. ವೆನ್ ಇಟ್ ರೈನ್ಸ್, ಮಳೆ ಬಂದಾಗ ಏನಾಗುತ್ತೆ? ದಟ್ ಫ್ರಾಗ್ರೆನ್ಸ್ ಸ್ಪ್ರೆಡ್ಸ್. ಆ ಸುವಾಸನೆ ಏನಾಗುತ್ತೆ? ಎಲ್ಲ ಕಡೆ ಹರಡೋದಿಕ್ಕೆ ಪ್ರಾರಂಭವಾಗುತ್ತೆ. ದಟ್ ಬ್ಯೂಟಿಫುಲ್ ಥಿಂಗ್ ಲೈಫ್ ಹ್ಯಾಸ್ ಇನ್ ಆರ್ಡರ್ ಟು ಸೆಲ್ ಇಟ್. ಇಂಥ ಒಂದು ಸುಂದರವಾಗಿರುವಂಥ ಫ್ರಾಗ್ರೆನ್ಸ್ ವಿ ಕ್ಯಾನ್ ಶೋ ದಟ್. ನಮಗೆ ಸುವಾಸನೆಯನ್ನು ತೋರ್ಸೋಕೆ ಸಾಧ್ಯನಾ? ದಟ್ಸ್ ವೈ ಐ ಶೋಡ್ ಏನು ಸೆಂಟ್ ಬಾಟಲ್ಗಳನ್ನ ಚಿತ್ರದಲ್ಲಿ ಇಟ್ಟಿದ್ದೇನೆ. ಎಸ್, ವಿ ಯೂಸ್ ಸ್ಪ್ರೇಸ್ ಅಂಡ್ ಆಲ್. ಆ ಒಂದು ಸೆಂಟ್ ಅನ್ನೋದನ್ನು ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ರಾದರ್ ದ್ಯಾನ್ ಲುಕಿಂಗ್ ಅಟ್. ನೋಡೋದಕ್ಕಿಂತ ಹೆಚ್ಚಾಗಿ ಅನುಭವಿಸ್ಬೋದು. ಆ ಅನುಭವ, ಸುಂದರವಾದ ಅನುಭವವನ್ನು ಈ ಜೀವನ ತನ್ನಲ್ಲಿ ಹುದುಗಿಸಿಟ್ಕೊಂಡಿದೆ. ದಿಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಈಸ್ ಹಿಡನ್ ಇನ್ ದ ಲೈಫ್. ಆ ಜೀವನದಲ್ಲಿ ಇದೆ. ದಟ್ ಈಸ್ ದೇರ್ ಫಾರ್ ಸೆಲ್. ಏನಕ್ಕೆ ಈ ಜೀವನ ಎಲ್ಲ ವಿಷಯಗಳನ್ನ ಇಟ್ಕೊಂಡಿದೆ? ಟು ಸೆಲ್. ಮಾರುವ ವಿಷಯದಲ್ಲಿ ಇದು ಕೂಡ ಒಂದು ಲಿಸ್ಟಲ್ಲಿ ಇದೆ ಅಂತ ನಮ್ಮ ಕವಿಯಿತ್ರಿ ಹೇಳ್ತಾ ಇದ್ದಾರೆ. ಐಸ್ ದಟ್ ಲವ್ ಯು, ಆರ್ಮ್ಸ್ ದಟ್ ಹೋಲ್ಡ್. ಏನು ಹೇಳ್ತಾ ಇದ್ದಾರೆ? ಐಸ್ ದಟ್ ಲವ್ ಯು. Whenever we think of love, whenever we speak of love, we always mention eyes. Eyes plays very vital role, very important role in love. ಅಲ್ವಾ? ನಾವು ಪ್ರೀತಿ ಅಂದ ತಕ್ಷಣ ಕಣ್ಣುಗಳ ಬಗ್ಗೆ ಮಾತಾಡ್ತೇವೆ. ವೈ? ಇಫ್ tongue fail to express, if our voice fail to express love, eyes are very effectively express them. ನಮ್ಮ ಮಾತುಗಳು ನಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲಿಲ್ಲ, ಸೋತವು ಅಂತ ಅಂದ್ಕೊಂಡ್ರೂ ಕಣ್ಣುಗಳು ತುಂಬ ಎಫೆಕ್ಟಿವ್ ಆಗಿ, ತುಂಬ ಚೆನ್ನಾಗಿ ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ. ಆರ್ಮ್ಸ್ ದಟ್ ಹೋಲ್ಡ್. ವಿ ನೀಡ್ ಆರ್ಮ್ಸ್ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ? ಒಂದು ಜೊತೆ, ಒಂದು ಕಂಪ್ಯಾನಿಯನ್ಶಿಪ್. ಆ ಒಂದು ಕಂಪ್ಯಾನಿಯನ್ಶಿಪ್ ವಿ ನೀಡ್ ಟು ಹೋಲ್ಡ್ ಅಸ್ whenever we feel weak, whenever we face a lot of problems. ನಮಗೆ ಈ ಪ್ರೀತಿ ಅನ್ನೋದು ಯಾವ ರೀತಿ ವ್ಯಕ್ತವಾಗುತ್ತೆ? ಕಣ್ಣುಗಳು ಪ್ರೀತಿ ಇದೆ ಅನ್ನೋದನ್ನು ವ್ಯಕ್ತಪಡಿಸುತ್ತೆ. ಹಾಗೆ ಒಬ್ಬರಿಗೆ ನಮ್ಮ ಮೇಲೆ ಪ್ರೀತಿ ಇದೆ ಅಂದರೆ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? whenever our loved one is in trouble, we wants to help them. ನಮಗೆ ಪ್ರೀತಿ ಪಾತ್ರದವರು ಅವ್ರಿಗೇನಾದರೂ ತೊಂದರೆ ಇದೆ ಅಂದರೆ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ತೇವೆ. ಆರ್ಮ್ಸ್ ಸಿಂಬಲೈಸಸ್ ದ ಸ್ಟ್ರೆಂತ್ ವಿ ಕ್ಯಾನ್ ಪ್ರೊವೈಡ್ ಟು ಅವರ್ ಲವ್ಡ್ ಒನ್ಸ್. ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಒಂದು ಧೈರ್ಯವನ್ನು ತುಂಬುವಂತಹ, ಆಸರೆಯನ್ನು ಹೇಳುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಲ್ವಾ? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಐಸ್ ದಟ್ ಲವ್ ಯು, arms that hold. Eyes that love you, arms that hold, and for your spirit's still delight. Deliberately I have chosen to time in our life. ಏನು ಆ ಟೈಮ್? The time when we were young, very strong and beautiful. We express our love. We
wants to have a love relationship when we were young ಅಲ್ವಾ. ನಾವು ಹೆಂಗಾಗಿದ್ದಾಗ, ತುಂಬ ಸುಂದರವಾಗಿದ್ದಾಗ ನಾವು ಪ್ರೀತಿಸ್ತೇವೆ, ಪ್ರೀತಿಯನ್ನು ಬಯಸ್ತೇವೆ. ಐಸ್ ದಟ್ ಲವ್ ಯು, ಆರ್ಮ್ಸ್ ದಟ್ ಹೋಲ್ಡ್. ಆ ಆರ್ಮ್ಸ್ ದಟ್ ಹೋಲ್ಡ್ ಎಲ್ಲಿವರೆಗೂ ಬೇಕು, ಎಲ್ಲಿವರೆಗೂ ಇರಬೇಕು, ಅಂಟಿಲ್ ವಿ ರೀಚ್ ಓಲ್ಡ್ ಏಜ್. ದಟ್ಸ್ ದ ಬ್ಯೂಟಿ ಆಫ್ ಅವರ್ ಲೈಫ್. ಆದ್ರಿಂದ ಲುಕ್ ಅಟ್ ದ ಎಕ್ಸ್ಪ್ರೆಷನ್ ವಿ ಹ್ಯಾವ್. A very beautiful young couple expressing love here. The same love and togetherness we can see here in this picture of old couple. ವಯಸ್ಸಾಗಿದೆ, ಆ ಸೌಂದರ್ಯ ಎಲ್ಲ ಹೊರಟೋಗ್ಬಿಟ್ಟಿದೆ, ಆದರೂ ವಿ ಕ್ಯಾನ್ ಸಿ ದಟ್ ಲವ್ ಆ್ಯಂಡ್ ದಟ್ ಟುಗೆದರ್ನೆಸ್, ಒಟ್ಟಿಗೆ ಕಂಪ್ಯಾನಿಯನ್ಶಿಪ್ ಅನ್ನು ಇಲ್ಲಿ ಕೂಡ ನೋಡಬಹುದು. ಆ್ಯಂಡ್ ಫಾರ್ ಯುವರ್ ಸ್ಪಿರಿಟ್ಸ್ ಸ್ಟಿಲ್ ಡಿಲೈಟ್. ಆ ಒಂದು ಪ್ರೀತಿ, ಒಂದು ಆತ್ಮೀಯತೆ ಎಲ್ಲಿವರೆಗೂ ಇರಬೇಕು, ಎಲ್ಲಿವರೆಗೂ ಇರುತ್ತೆ. ಸ್ಪಿರಿಟ್ಸ್, ದ ಸೋಲ್ ಸ್ಟಿಲ್ ಡಿಲೈಟ್. ಅವರ್ ಸೋಲ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಲವ್. ಹಾಗಾದರೆ ಎಕ್ಸ್ಪೀರಿಯನ್ಸ್ ಆಫ್ ಫಿಸಿಕಲ್ ಬಾಡಿ ಈಸ್ ಅದರ್, ಎಕ್ಸ್ಪೀರಿಯನ್ಸ್ ಆಫ್ ಸ್ಪಿರಿಟ್ ಈಸ್ ಅನದರ್ ಸ್ಟ್ರಾಟಾ ಇನ್ ಅವರ್ ಲವ್. ನಾವು ಪ್ರೀತಿಯ ಸ್ತರಗಳು ಅಂತ ಹೇಳೋದಾದರೆ, ವಿ ಮೇ ಬಿಗಿನ್ ಅವರ್ ಲೈಫ್ ವೆನ್ ವಿ ವರ್ ಯಂಗ್. ನಾವು ತುಂಬ ಯಂಗ್ ಆಗಿದ್ದಾಗ, ಯೌವನದಲ್ಲಿ ಪ್ರೀತಿಯನ್ನು ಪ್ರಾರಂಭಿಸ್ಬೋದು. ಬಟ್ ವಿ ಕೀಪ್ ದಟ್ ಲವ್, ವಿ ಕಂಟಿನ್ಯೂ ದಟ್ ಲವ್ ಟಿಲ್ ವಿ ರೀಚ್ ಆ್ಯನ್ ಓಲ್ಡ್ ಏಜ್. ಮುಪ್ಪಿಗೆ ಬರುವವರೆಗೂ, ಮುಪ್ಪಲ್ಲೂ ಕೂಡ ನಾವು ಆ ಪ್ರೀತಿಯನ್ನು, ಆ ಒಂದು ಕಂಪ್ಯಾನಿಯನ್ಶಿಪ್ನ ಇಟ್ಕೊಂಡಿರ್ತೇವೆ. ಆ ಒಂದು ಆತ್ಮದ ಪ್ರೀತಿ ಏನಿದೆ ಕೊನೆವರೆಗೂ ಇರುತ್ತೆ ಅಂತ ನಾವು ಹೇಳ್ತೇವೆ. Holy thoughts that start the night. If spirit experiences love, spirit experiences that togetherness. ನಮ್ಮ ಆತ್ಮ ಆ ಒಂದು ಪ್ರೀತಿಯನ್ನು, ಆ ಒಂದು ಆತ್ಮೀಯತೆಯನ್ನು ಅನುಭವಿಸಿದರೆ ಏನಾಗುತ್ತೆ? ಹೋಲಿ ಥಾಟ್ಸ್, ವೆರಿ ಆಸ್ಪೀಷಿಯಸ್ ಸೇಕ್ರೆಡ್ ಥಾಟ್ಸ್ ಸ್ಟಾರ್ಟ್ ದ ನೈಟ್. ನಮ್ಮ ರಾತ್ರಿ, ನಕ್ಷತ್ರ ತುಂಬಿರುವಂಥ ರಾತ್ರಿ ಎಷ್ಟು ಚಂದವಾಗಿರುತ್ತೆ. ಲೈಫ್ ಈಸ್ ಜಸ್ಟ್ ಲೈಕ್ ದ್ಯಾಟ್ ಇಫ್ ವಿ ಕಂಟಿನ್ಯೂ ಅವರ್ ಲವ್ ಫ್ರಮ್ ಯಂಗ್ ಟು ಓಲ್ಡ್. ಇಫ್ ವಿ ಹ್ಯಾವ್ ದಟ್ ಲವ್ ಈವನ್ ಅಟ್ ದ ಎಂಡ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಕೊನೆವರೆಗೂ ಆ ಪ್ರೀತಿ ಇದ್ದರೆ, ಆ ಸ್ಪಿರಿಟ್ಸ್ ಡಿಲೈಟ್ ಇದ್ದರೆ ಹೇಗಿರುತ್ತೆ? ಸ್ಟಾರ್ಟ್ ದ ನೈಟ್. ಆ ಎಲ್ಲ ಆಸ್ಪೀಷಿಯಸ್ ಥಾಟ್ಸ್, ನಮ್ಮ ಆಲೋಚನೆಗಳು, ತುಂಬ ಪ್ಯೂರ್ ಆಗಿರೋವಂಥ ಆಲೋಚನೆಗಳು ಯಾವ ರೀತಿ ಇರುತ್ತೆ? ಸ್ಟಾರ್ಟ್ ದ ನೈಟ್. ರಾತ್ರಿಯಲ್ಲಿ ನಕ್ಷತ್ರಗಳು ಹೇಗೆ ಮಿಂಚ್ತಾ ಇರುತ್ತೆ, ನಕ್ಷತ್ರಗಳು ಹೇಗೆ ಟ್ವಿಂಕಲ್ ಮಾಡ್ತಿರುತ್ತೆ, ಅಂಥ ಒಂದು ಅದ್ಭುತವಾಗಿರುವಂಥ ಜೀವನ ನಮ್ಮದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ಪೆಂಡ್ ಆಲ್ ಯು ಹ್ಯಾವ್ ಫಾರ್ ಲವ್ಲಿನೆಸ್, ಬೈ ಇಟ್ ಆ್ಯಂಡ್ ನೆವರ್ ಕೌಂಟ್ ದ ಕಾಸ್ಟ್. Just look at the way the poet telling us. Now we got to know the connection between the poem and the word barter. Now the poet tells us to buy something and spend all the things we have. ಏನನ್ನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ಕೊಟ್ಬಿಡಿ. ಸ್ಪೆಂಡ್ ಆಲ್ ಯು ಹ್ಯಾವ್ ಫಾರ್ ಲವ್ಲಿನೆಸ್. ಈ ಜೀವನದ ಹತ್ರ ಇರುವಂಥ ಅದ್ಭುತವಾದ ಕ್ಷಣಗಳನ್ನ, ಅದ್ಭುತವಾಗಿರುವಂಥ ಅನುಭವಗಳನ್ನ ಪಡೆಯೋದಕ್ಕೆ, ಇನ್ ಆರ್ಡರ್ ಟು ಬೈ ವಂಡರ್ಫುಲ್ ಸ್ಪ್ಲೆಂಡಿಡ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಥಿಂಗ್ಸ್ ಆಫ್ ಲೈಫ್, ವಿ ಹ್ಯಾವ್ ಟು ಸ್ಪೆಂಡ್ ಆಲ್ ದ ಥಿಂಗ್ಸ್ ವಿ ಹ್ಯಾವ್. ನಮ್ಮ ಹತ್ರ ಏನೇನಿದೆ ಅದನ್ನೆಲ್ಲದನ್ನ ಕೊಟ್ಬಿಡಿ. ಇನ್ ಆರ್ಡರ್ ಟು ಬೈ, we have to exchange the things we have with the life has. ಜೀವನದ ಹತ್ರ ಏನೇನಿದೆ ಅದನ್ನೆಲ್ಲ ಪಡೆಯೋದಕ್ಕೆ ಏನು ಮಾಡಬೇಕು? ನಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ಕೊಟ್ಬಿಡಿ. ನೆವರ್ ಕೌಂಟ್ ದ ಕಾಸ್ಟ್. ಯಾವುದನ್ನು ಯೋಚಿಸಬಾರ್ದು, ಯಾವುದನ್ನು ಕೌಂಟ್ ಮಾಡಬಾರ್ದು. ಇಫ್ ವಿ ವಾಂಟ್ ಟು ಬೈ ದ ಸ್ಪ್ಲೆಂಡಿಡ್ ಬ್ಯೂಟಿಫುಲ್ ಥಿಂಗ್ಸ್ ಲೈಫ್ ಹ್ಯಾಸ್, ಡೋಂಟ್ ಕೌಂಟ್ ದ ಕಾಸ್ಟ್. ಆ ಬೆಲೆ ಏನಿದೆ ಅನ್ನೋದನ್ನು ನೋಡಬೇಡಿ. ನಿಮ್ಮ ಹತ್ರ ಏನೇನಿದೆ ಎಲ್ಲದನ್ನ ಕೊಟ್ಬಿಟ್ಟು
ಆ ಜೀವನದ ಹತ್ರ ಏನಿದೆ ಆ ಎಲ್ಲ ಬ್ಯೂಟಿಫುಲ್ ಸ್ಪ್ಲೆಂಡೆಡ್ ಥಿಂಗ್ಸ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಒನ್ ವೈಡ್ ಸಿಂಗಿಂಗ್ ಆಫ್ ಅವರ್ ಆಫ್ ಪೀಸ್. ಹಾಗಾದರೆ ಏನು ಕೊಂಡ್ಕೊಳ್ಳಿ? ವಾಟ್ ಡೂ ವಿ ನೀಡ್ ಟು ಬೈ ಫ್ರಮ್ ಲೈಫ್? ಹಾಗಾದರೆ ನಾವೇನು ತಗೋಬೇಕು? ಸ್ಪೆಂಡ್ ಆಲ್ ದ ಥಿಂಗ್ಸ್ ಅಂತ ಹೇಳ್ತಿದ್ರೆ ಎಲ್ಲದನ್ನ ಕೊಟ್ಬಿಡಿ, ಆದರೆ ಅದ್ರ ಬೆಲೆ ಎಷ್ಟು ಅನ್ನೋದನ್ನ ಮಾತ್ರ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಅದನ್ನ ಕೌಂಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಟು ಬೈ ಅವರ್ ಆಫ್ ಪೀಸ್, ಮನಃಶಾಂತಿ ಅಂತ ಹೇಳ್ತೇವೆ, ಪೀಸ್ ಆಫ್ ಮೈಂಡ್, ನೆಮ್ಮದಿ ಅಂತ ಹೇಳ್ತೇವೆ ಅಲ್ವಾ? ಆ ನೆಮ್ಮದಿಯನ್ನು, ಪೀಸ್ ಆಫ್ ಮೈಂಡ್ನ ತಗೊಳ್ಳೋದಿಕ್ಕೆ ನಿಮ್ಮ ಹತ್ರ ಏನೇನಿದೆ ಎಲ್ಲದನ್ನ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅವರ್ ಆಫ್ ಪೀಸ್, ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಅ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ವಿ ವಾಂಟ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದದ್ದು ಏನು ಅಂದರೆ ನೆಮ್ಮದಿ, ಮನಃಶಾಂತಿ. ಆ ನೆಮ್ಮದಿ ಮನಃಶಾಂತಿಯನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಸ್ಪೆಂಡ್ ಆಲ್ ದ ಥಿಂಗ್ಸ್ ವಿ ಹ್ಯಾವ್. ನಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ಕೊಟ್ಬಿಡ್ಬೇಕು. ಶುಡ್ ನಾಟ್ ಕೌಂಟ್ ದ ಕಾಸ್ಟ್, ಬೆಲೆ ಏನು ಅನ್ನೋದನ್ನ ಯೋಚಿಸಬಾರ್ದು ಅಂತ ಹೇಳ್ತಾರೆ. ಕೌಂಟ್ ಮೆನಿ ಅ ಇಯರ್ ಆಫ್ ಸ್ಟ್ರೈಫ್ ವೆಲ್. ಏನು ಹೇಳ್ತಿದ್ದಾರೆ? Count many a year of strife. Strife, struggle, trouble. ಸ್ಟ್ರೈಫ್ ಅಂದರೆ ತುಂಬ ಕಷ್ಟಪಟ್ಟಿರುವಂತಹದ್ದು. ಕೌಂಟ್ ಮೆನಿ ಅ ಇಯರ್ ಆಫ್ ಸ್ಟ್ರೈಫ್ ವೆಲ್ ಲಾಸ್ಟ್. ಇಫ್ ಯು ಬೈ ಅವರ್ ಆಫ್ ಪೀಸ್, ಇಫ್ ಯು ಸ್ಪೆಂಡ್ ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ಬೈ ಅ ಅವರ್ ಆಫ್ ಪೀಸ್. ನೀವು ಒಂದು ವೇಳೆ ನಿಮ್ಮ ಹತ್ರ ಏನೇನಿದೆ ಅದನ್ನೆಲ್ಲದನ್ನ ಕೊಡ್ತಾ ಇದ್ದೀರಾ, ಏನನ್ನ ಕೊಂಡ್ಕೊಳ್ಳೋದಿಕ್ಕೆ? ಮನಃಶಾಂತಿಯನ್ನು, ಪೀಸ್ ಆಫ್ ಮೈಂಡ್ನ ಕೊಂಡ್ಕೊಳ್ಳೋದಿಕ್ಕೆ. ವಿ ಆರ್ ಡೂಯಿಂಗ್ ಅನ್ ಎಕ್ಸ್ಚೇಂಜ್, ವಿ ಆರ್ ಡೂಯಿಂಗ್ ಬಾರ್ಟರ್, ದಟ್ ವಿ ವಾಂಟ್ ಟು ಬೈ, ವಿ ವಾಂಟ್ ಟು ಗೆಟ್ ದಟ್ ಪೀಸ್ ಆಫ್ ಮೈಂಡ್ ಫ್ರಮ್ ದ ಲೈಫ್. ಸೊ ವಿ ಹ್ಯಾವ್ ಟು ಎಕ್ಸ್ಚೇಂಜ್ ಪೀಸ್ ಆಫ್ ಮೈಂಡ್ ವಿತ್ ದ ಥಿಂಗ್ಸ್ ವಿ ಹ್ಯಾವ್. ನಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ಕೊಟ್ಬಿಟ್ಟು ನಾವೇನು ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ದಟ್ ಅವರ್ ಆಫ್ ಪೀಸ್. ಅ ಬ್ರೆತ್ ಆಫ್ ecstasy. ಏನು ಹೇಳ್ತಿದ್ದಾರೆ ಇಲ್ಲಿ ಹಾಗಾದರೆ? ಫಾರ್ ಒನ್ ವೈಡ್ ಸಿಂಗಿಂಗ್ ಅವರ್ ಆಫ್ ಪೀಸ್, ಕೌಂಟ್ ಮೆನಿ ಅ ಇಯರ್ ಆಫ್ ಸ್ಟ್ರೈಫ್ ವೆಲ್ ಲಾಸ್ಟ್. ಇಫ್ ಯು ಬೈ ದಟ್ ಅವರ್ ಆಫ್ ಪೀಸ್, ಯು ಆರ್ ಗೋಯಿಂಗ್ ಟು ಲೂಸ್. ಲಾಸ್ಟ್, ವೆಲ್ ಲಾಸ್ಟ್. ಹೇಗೆ ಹೇಳ್ತಿದ್ದಾರೆ? The life of strife, the struggling life will be lost. ನೀವು ಆ ಒಂದು ಮನಃಶಾಂತಿಯನ್ನು, ನೆಮ್ಮದಿಯನ್ನು ತಗೊಂಡ್ರೆ ಏನಾಗುತ್ತೆ? ದ ಮೆನಿ ಇಯರ್ಸ್ ವಿ ಹ್ಯಾವ್ ಸ್ಪೆಂಟ್ ಇನ್ ಸ್ಟ್ರೈಫ್, ವಿ ಹ್ಯಾವ್ ಸ್ಪೆಂಟ್ ಇನ್ ಸ್ಟ್ರಗಲ್. ನಾವೇನೇನು ಕಷ್ಟಪಟ್ಟಿದ್ದೀವಿ, ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀವಿ, ಆ ಎಲ್ಲ ಕಷ್ಟಗಳೇನಾಗುತ್ತೆ? ಕಳೆದು ಹೋಗುತ್ತೆ. ಇಫ್ ವಿ ಬೈ ಪೀಸ್ ಆಫ್ ಮೈಂಡ್, ಅವರ್ ಆಫ್ ಪೀಸ್ ಫ್ರಮ್ ದ ಲೈಫ್ ಅಂತ ಹೇಳ್ತಿದ್ದಾರೆ. ಬ್ರೆತ್ ಆಫ್ ecstasy, ದ ಜಾಯ್, ದಟ್ ಬ್ಲಿಸ್ಫುಲ್ನೆಸ್. ಆ ಒಂದು ಕಷ್ಟವನ್ನೆಲ್ಲ ಕಳೆದ್ಬಿಟ್ಟು ಒಂದು ಸುಖವನ್ನು, ಒಂದು ಶಾಂತಿಯನ್ನು, ನೆಮ್ಮದಿಯನ್ನು ಪಡೆಯೋದಿದೆ ಅಲ್ವಾ, ಅಂಥದನ್ನ ಆ ಬ್ರೆತ್ ಆಫ್ ecstasy ಅಂತ ಹೇಳ್ತಿದ್ದಾರೆ. ಇಫ್ ಪಾಸಿಬಲ್, ಅಸ್ಯೂಮ್ ಯು ಆರ್ ಕ್ಲೈಂಬಿಂಗ್ ಅ ಮೌಂಟೇನ್. ವೈಲ್ ಕ್ಲೈಂಬಿಂಗ್ ವಿ ಫೀಲ್ ವೆರಿ ಟಯರ್ಡ್, ವಿ ಫೀಲ್ ಬೋರ್ಡಮ್. ಒಂದು ಬೆಟ್ಟವನ್ನು ಹತ್ತುತ್ತಾ ಇದ್ದೀವಿ, ತುಂಬ ಸ್ಟೀಪ್ ಆಗಿರುವ ಬೆಟ್ಟ ಅಂತ ಅಂದ್ಕೊಂಡ್ರೆ, ಕಷ್ಟದಾಯಕವಾಗಿರುವಂಥ ಚಾರಣ ಕ್ಲೈಂಬಿಂಗ್ ಅ ಮೌಂಟೇನ್. ಹೊರಟಿದ್ದೀವಿ ಅಂತ ಹೇಳಿದಾಗ ಏನು ಅನಿಸುತ್ತೆ? ತುಂಬ ಬೇಜಾರಾಗುತ್ತೆ. ದಟ್ಸ್ ವೈ ಐ ಹ್ಯಾವ್ ಯೂಸ್ ದಿಸ್ ಪಿಕ್ಚರ್. ಲುಕ್ ಎಟ್ ದ ಪರ್ಸನ್ ಈಸ್ ಟ್ರೈಯಿಂಗ್ ಟು ಕ್ಯಾರಿ ಅ ವೆರಿ ಬಿಗ್ ರಾಕ್ ಟು ದ ಮೌಂಟೇನ್ ಕ್ಲಿಫ್. ಆ ಬೆಟ್ಟದ ಮೇಲೆ ಅಷ್ಟು ಭಾರವಾಗಿರೋದನ್ನು ಹೊತ್ಕೊಂಡು ಹೋಗಬೇಕು ಅನ್ನೋ ಅರ್ಥದಲ್ಲಿ ಆ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೇವೆ. ಅಷ್ಟೆಲ್ಲ ಕಷ್ಟಗಳನ್ನ ಪಟ್ಟು ನಾವು ಬೆಟ್ಟವನ್ನು ಹತ್ತುತ್ತೇವೆ ಅಂತ ಅನ್ಕೊಳ್ಳೋಣ. ಆಸ್ ಸೂನ್ ಆಸ್ ವಿ ರೀಚ್ ದ ಸಮ್ಮಿಟ್, ಆ ಎತ್ತರದ ಪೊಸಿಷನ್ ಅಥವಾ ಆ ಬೆಟ್ಟವನ್ನು ಹತ್ತಿ ಆ ತುದಿಯಲ್ಲಿ ನಾವು ನಿಂತ್ಕೊಂಡಾಗ ಏನನ್ಸುತ್ತೆ? ದ ಎಕ್ಸ್ಪೀರಿಯನ್ಸ್ ಆಫ್ ಜಾಯ್, ದ ಎಕ್ಸ್ಪೀರಿಯನ್ಸ್ ಆಫ್ ಬ್ಲಿಸ್ಫುಲ್ನೆಸ್,
ದಟ್ ecstasy, ಆ ಒಂದು ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ನಾನು ಎಷ್ಟೇ ಹೇಳಿದ್ರು ಅದು ಅನುಭವಕ್ಕೆ ಬರೋದಿಲ್ಲ. ನೀವು ನಿಮ್ಮ ಅನುಭವವನ್ನು ನೆನಪಿಸ್ಕೊಂಡಾಗ, ತುಂಬ ಕಷ್ಟಗಳ ಜೀವನವನ್ನು ಕಳೆದ್ಬಿಟ್ಟು ಆ ಎಲ್ಲ ಮುಗೀತಪ್ಪ, ಕಷ್ಟ ಮುಗ್ದೋಯ್ತು ಅಂತ ಅಂದ್ಕೊಂಡಾಗ ಆ ಒಂದು ಕ್ಷಣ ಇದೆಲ್ಲ, ಆ ಕ್ಷಣದಲ್ಲಿ ನಾವು ಅನುಭವಿಸುವಂತಹ ನೆಮ್ಮದಿ, ಶಾಂತಿ ಇದೆಲ್ಲ, ಅದನ್ನ ಅವ್ರು ಏನು ಹೇಳ್ತಿದ್ದಾರೆ, ಅ ಬ್ರೆತ್ ಆಫ್ ಈಸ್ಟಸಿ ಅಂತ ಹೇಳ್ತಾ ಇದ್ದಾರೆ. ಗಿವ್ ಆಲ್ ಯು ಹ್ಯಾವ್ ಬೀನ್ ಆರ್ ಕುಡ್ ಬಿ. The poet, the speaker in the poem, tells us to submit all the things we have in order to buy that ecstasy, that peace. ಹಾಗಾದರೆ ಏನು ಕೊಡಬೇಕು? ನಮ್ಮ ಹತ್ರ ಏನೇನಿದೆ ಎಲ್ಲದನ್ನ ಕೊಡಿ. ಗಿವ್ ಆಲ್ ಯು ಹ್ಯಾವ್, ವಾಟ್ ಎವರ್ ಯು ಹ್ಯಾವ್, ಜಸ್ಟ್ ಗಿವ್ ಇಟ್, barter it, exchange it with life to get that peace of mind, hour of peace, breath of ecstasy. ಆ ಒಂದು ಖುಷಿಯ ಕ್ಷಣಗಳನ್ನ, ಸಂತೋಷದ ಕ್ಷಣಗಳನ್ನ ಪಡೆಯೋದಿಕ್ಕೆ, ನೆಮ್ಮದಿಯನ್ನು ಪಡೆಯೋದಿಕ್ಕೆ, ಮನಃಶಾಂತಿಯನ್ನು ಪಡೆಯೋದಿಕ್ಕೆ, ಯು ಹ್ಯಾವ್ ಟು ಗಿವ್ ಆಲ್ ದ ಥಿಂಗ್ಸ್ ಯು ಹ್ಯಾವ್. ನಿಮ್ಮ ಹತ್ರ ಏನೇನಿದೆ ನಿಮಗೆ ಕೊಡೋದಕ್ಕೆ, ಕುಡ್ ಬಿ ವಾಟ್ ಎವರ್ ಯು ಕುಡ್ ಗಿವ್, ನಿಮ್ಗೆ ಏನೇನು ಕೊಡೋದಕ್ಕೆ ಸಾಧ್ಯ ಅದನ್ನೆಲ್ಲ ಕೊಟ್ಬಿಡಿ. ಆ್ಯಂಡ್ ಬಾರ್ಟರ್ ಆ್ಯಂಡ್ ಎಕ್ಸ್ಚೇಂಜ್ ದೋಸ್ ಥಿಂಗ್ಸ್ ವಿತ್ ಅವರ್ ಆಫ್ ಪೀಸ್ ಮತ್ತು ಅ ಬ್ರೆತ್ ಆಫ್ ಈಸ್ಟಸಿ ಅಂತ ಹೇಳ್ತಿದ್ದಾರೆ. The poem opens with giving a statement, telling us one thing, that is, life has loveliness to sell. ಜೀವನದ ಹತ್ರ ವೆರಿ ಬ್ಯೂಟಿಫುಲ್ ಸ್ಪ್ಲೆಂಡಿಡ್ ಥಿಂಗ್ಸ್ ಲೈಫ್ ಹ್ಯಾಸ್ ಇದೆ, ಜೀವನದ ಹತ್ರ ಇದೆ. ತುಂಬ ಸುಂದರವಾಗಿರುವ, ಮನಮೋಹಕವಾಗಿರುವ ಎಲ್ಲ ವಸ್ತುಗಳು, ವಿಷಯಗಳು ಜೀವನದ ಹತ್ರ ಇದೆ. ವಾಟ್ ಡು ವಿ ನೀಡ್ ಟು ಡೂ? ವಿ ಹ್ಯಾವ್ ಟು ಎಕ್ಸ್ಚೇಂಜ್ ವಾಟ್ ಎವರ್ ವಿ ಹ್ಯಾವ್ ವಿತ್ ದ ಪೀಸ್, with the love, with the joy life has. ಜೀವನದ ಹತ್ರ ಪ್ರೀತಿ ಇದೆ, ಆತ್ಮೀಯತೆ ಇದೆ, ಮನಃಶಾಂತಿ ಇದೆ, ನೆಮ್ಮದಿ ಇದೆ, ಆ ಒಂದು ಸುಂದರವಾಗಿರೋ ಸಂತೋಷ ಇದೆ. ಆ ಎಲ್ಲದನ್ನ ವಿ ಕ್ಯಾನ್ ಬಾರ್ಟರ್ ಇಟ್, ನಾವು ಎಕ್ಸ್ಚೇಂಜ್ ಮಾಡ್ಕೋಬಹುದು. ನಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ಕೊಟ್ಬಿಟ್ಟು ಆ ಸುಂದರವಾಗಿರೋ ಕ್ಷಣಗಳನ್ನ, ಸುಂದರವಾಗಿರೋ ವಿಷಯಗಳನ್ನ ವಿ ಕ್ಯಾನ್ ಎಕ್ಸ್ಚೇಂಜ್ ವಿತ್ ಲೈಫ್ ಅಂತ ಹೇಳ್ತಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ರೀಡ್ ದ ಪೋಯಮ್ ಒನ್ಸ್ ಅಗೇನ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ವೇ ದ ಪೋಯಟ್ ವಾಂಟ್ಸ್ ಟು ಟೆಲ್ ಅಸ್. ಶಿ ಸ್ಟಾರ್ಟ್ಸ್ ವಿತ್ ಅ ಲಿಸ್ಟ್ ಆಫ್ ದ ಸ್ಪ್ಲೆಂಡಿಡ್ ಬ್ಯೂಟಿಫುಲ್ ಥಿಂಗ್ಸ್ ಲೈಫ್ ಹ್ಯಾಸ್. ಹೇಗೆ ಪ್ರಾರಂಭ ಮಾಡ್ತಾ ಇದ್ದಾರೆ? ಶಿ ಗಿವ್ಸ್ ಆಲ್ಮೋಸ್ಟ್ ಅ ಲಿಸ್ಟ್. ಏನೇನು ಹೇಳ್ತಾ ಹೋಗ್ತಾರೆ? ಬ್ಲೂ ವೇವ್ಸ್ whitened ಆನ್ ಅ ಕ್ಲಿಫ್. ನೆಕ್ಸ್ಟ್ ಏನು ಹೇಳ್ತಾರೆ? ಸೋರಿಂಗ್ ಫೈರ್ ಸಿಂಗ್ಸ್ ಆ್ಯಂಡ್ ಸ್ವೇಸ್ ಅಲ್ವಾ? ಇದನ್ನೆಲ್ಲ ಜೀವನದ ಹತ್ರ ಇದೆಲ್ಲ ಇದೆ ಅಂತ ಹೇಳ್ತಾ 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 ಏನು ಹೇಳ್ತಾರೆ? ವಿ ಹ್ಯಾವ್ ಮೆನಿ ಮೋರ್ ಥಿಂಗ್ಸ್, ಲೈಫ್ ಹ್ಯಾಸ್ ಮೆನಿ ಮೋರ್ ಥಿಂಗ್ಸ್ ಟು ಸೆಲ್. ತುಂಬ ಹಲವಾರು ವಿಷಯಗಳಿದೆ, ಜೀವನ ಮಾರೋದಿಕ್ಕೆ ನಿಂತಿದೆ. ವಿ ಹ್ಯಾವ್ ಟು ಬಿ ವೆರಿ ಕಾಷಿಯಸ್ ಕಸ್ಟಮರ್ಸ್. ನಾವೆಂಥ ಕಸ್ಟಮರ್ ಆಗಿರಬೇಕು ಅಂದರೆ ವೆರಿ ಕಾಷಿಯಸ್. ವಿ ಶುಡ್ ನಾಟ್ ಕೌಂಟ್ ದ ಕಾಸ್ಟ್ ಇಫ್ ಯು ವಾಂಟ್ ಟು ಬೈ ಸ್ಪ್ಲೆಂಡಿಡ್ ಬ್ಯೂಟಿಫುಲ್ ಥಿಂಗ್ಸ್ ಆಫ್ ಲೈಫ್. ನಾವು ಎಷ್ಟು ಖರ್ಚಾಗುತ್ತೆ, ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ಯೋಚನೆ ಮಾಡದೆ ವಿ ಹ್ಯಾವ್ ಟು ಬೈ ಇಟ್, ವಿ ಹ್ಯಾವ್ ಟು ಬೈ ಫ್ರಮ್ ಲೈಫ್ ಅಂತ ಹೇಳ್ತಿದ್ದಾರೆ. ದ ಪೋಯಮ್ ಸ್ಟಾರ್ಟ್ಸ್ ವಿತ್ ಎಕ್ಸ್ಪ್ಲೈನಿಂಗ್ ಫಿಸಿಕಲ್ ಸ್ಪ್ಲೆಂಡಿಡ್ ಬ್ಯೂಟಿ ಆಫ್ ನೇಚರ್. ನಮಗೆ ನೋಡಿದ ತಕ್ಷಣ ಖುಷಿ ಕೊಡುವಂಥ ಬ್ಲೂ ವೇವ್ಸ್, ಫೈರ್ ಅಲ್ವಾ, ಎಲ್ಲದನ್ನ ಹೇಳ್ತಾ ಹೇಳ್ತಾ ಅವ್ರು ಏನು ಮಾಡ್ತಾರೆ? ಶಿ ಬ್ರಿಂಗ್ಸ್ ದಟ್ ಬ್ಯೂಟಿಫುಲ್ ಸ್ಪ್ಲೆಂಡಿಡ್ ಟು ಅನದರ್ ಸ್ಟ್ರಾಟ, ಬೇರೆದೇ ಸ್ತರಕ್ಕೆ, ಬ್ರಿಂಗ್ ಟು ಅ ಡಿಫ್ರೆಂಟ್ ಲೆವೆಲ್, ದಟ್ ಈಸ್ ಸ್ಪಿರಿಚುವಲ್. ಫಿಸಿಕಲಿಂದ ಅವರು ಸ್ಪಿರಿಚುವಲ್ಗೆ ಹೋಗ್ತಾ ಇದ್ದಾರೆ. ಮುಂಚೆ ಶಿ ಎಕ್ಸ್ಪ್ಲೈನ್ಸ್ ಬ್ಲೂ ವೇವ್ಸ್, ಫೈರ್ ಆ್ಯಂಡ್ ಚಿಲ್ಡ್ರನ್ಸ್ ಇನ್ನೋಸೆಂಟ್ ಫೇಸ್ ಅಲ್ವಾ, ಅದನ್ನೆಲ್ಲ ಹೇಳ್ತಾ 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 ಎಲ್ಲಿಗೆ ಹೋಗ್ತಾ ಇದ್ದಾರೆ? ಐಸ್ ದಟ್ ಲವ್, ಆರ್ಮ್ಸ್ ದಟ್ ಹೋಲ್ಡ್ ಅಲ್ವಾ, ನಮ್ಮ ಕಂಪ್ಯಾನಿಯನ್ಶಿಪ್ ಬಗ್ಗೆ, ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿರುವ ಸೌಂದರ್ಯವನ್ನು ಹೇಳ್ತಾ ಹೇಳ್ತಾ ಶಿ ಟೇಕ್ಸ್ ಅಸ್ ಟು ಅ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ. ಶಿ ಟೆಲ್ಸ್ ಅಸ್, ಇಫ್ ಯು ವಾಂಟ್ ಟು ಫೈಂಡ್ ದಟ್ ಸ್ಪಿರಿಟ್ಸ್ ಡಿಲೈಟ್, ಯು ಹ್ಯಾವ್ ಟು ಬಿ ವೆರಿ ಪ್ಯೂರ್. ನಿಮಗೆ ಒಂದು
ಅಳಿಸಲಾಗದಂತಹ, ಎಂದಿಗೂ ಮಾಸಿ ಹೋಗದಂತಹ ಪ್ರೀತಿಯನ್ನು ಪಡಿಬೇಕು ಅಂದರೆ ಇಟ್ ಶುಡ್ ಬಿ ವೆರಿ ಪ್ಯೂರ್. ಯು ಹ್ಯಾವ್ ಟು ಬಿ ವೆರಿ ಪ್ಯೂರ್. ನಾವು ನಮ್ಮ ಭಾವನೆಗಳನ್ನ ತುಂಬ ಪ್ಯೂರ್ ಆಗಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಏನು ಹೇಳ್ತಾರೆ, ಇಟ್ಸ್ ಸ್ಪಿರಿಟ್ಸ್ ಡಿಲೈಟ್, ಇಟ್ಸ್ ನಾಟ್ ದ ಡಿಲೈಟ್ ಆಫ್ ಫಿಸಿಕಲ್ ಬಾಡಿ. ಇಲ್ಲಿ ಖುಷಿ ಸಂತೋಷ ಅನ್ನೋದು ಇಟ್ ಡಸ್ ನಾಟ್ ರಿಮೈನ್ ವಿತ್ ದ ಫಿಸಿಕಲ್ ಬಾಡಿ, ದಟ್ ಸ್ಟೇಸ್ ವಿತ್, ದಟ್ ಡ್ವೆಲ್ಸ್ ವಿತ್ ಸ್ಪಿರಿಟ್. ಅದೆಲ್ಲಿದೆ? ನಮ್ಮ ಆತ್ಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ದ ವೆರಿ ಏಮ್, ಅಲ್ಟಿಮೇಟ್ ಏಮ್ ಆಫ್ ಅವರ್ ಲೈಫ್, ಮೋಸ್ಟ್ ಆಫ್ ಅಸ್ ಥಿಂಕ್ ಆಫ್ ಗೇನಿಂಗ್ ಅಲ್ಟಿಮೇಟ್ ಪೀಸ್ ಆಫ್ ಮೈಂಡ್. ನಮ್ಮ ಎಲ್ಲರ ಜೀವನದಲ್ಲಿ ಹಲವಾರು ಶಾರ್ಟ್ ಟರ್ಮ್ ಗೋಲ್ಸ್ ಇರುತ್ತೆ, ಶಾರ್ಟ್ ಟರ್ಮ್ ಏಮ್ಸ್ ಇರುತ್ತೆ ಅಲ್ವಾ. ಆದರೆ ಅತ್ಯುನ್ನತವಾಗಿ ನಾವು ಆಲೋಚನೆ ಮಾಡೋದು ಜೀವನದಲ್ಲಿ ನೆಮ್ಮದಿ ಇರಬೇಕು, ಸುಖ ಶಾಂತಿ ಇರಬೇಕು ಅಂತ ಆಲೋಚನೆ ಮಾಡ್ತೀವಲ್ವಾ. ಶಿ ಟೆಲ್ಸ್ ಅಸ್ ಟು ಸ್ಪೆಂಡ್ ಆಲ್ ದ ಥಿಂಗ್ಸ್ ವಿ ಹ್ಯಾವ್ ಇನ್ ಆರ್ಡರ್ ಟು ಗೆಟ್ ದಟ್ ಅವರ್ ಆಫ್ ಪೀಸ್, ಬ್ರೆತ್ ಆಫ್ ಈಸ್ಟಸಿ. ಆ ಒಂದು ಅದ್ಭುತವಾದ ಅನುಭವವನ್ನು, ಅದ್ಭುತವಾದ ಶಾಂತಿಯನ್ನು ನಾವು ಪಡಿಬೇಕು ಅಂದರೆ ವಿ ಹ್ಯಾವ್ ಟು ಸಬ್ಮಿಟ್ ಅವರ್ ಸೆಲ್ಫ್, ವಿ ಹ್ಯಾವ್ ಟು ಗಿವ್ ಆಲ್ ವಿ ಹ್ಯಾವ್ ಇನ್ ಆರ್ಡರ್ ಟು ಬಾರ್ಟರ್ ದಟ್ ಪೀಸ್ ಆಫ್ ಮೈಂಡ್, ಪೀಸ್ ಫ್ರಮ್ ದ ಲೈಫ್ ಅಂತ ಹೇಳ್ತಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, go through the video, read the poem. If you have any doubts, please come and attend the content classes as a timetable given by the college. Thank you.